ನಮ್ಮಪ್ಪ ಜಾಸ್ತಿ ಇಲ್ಲೇ ಕುತ್ಕೊತಾ ಇದ್ದಿದ್ದು. ಜಾಸ್ತಿ ಇಲ್ಲೇ ಇರ್ತಾ ಇದ್ದಿದ್ದು ನಮ್ಮಪ್ಪ. ನಿಲ್ಸಿದೀವಿ, ಜಾಸ್ತಿ ಈ ಜಾಗದಲ್ಲಿ ಮಲ್ಕೊಂತಿದ್ವಿ ನಮ್ಮಪ್ಪ. ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡೈತೆ. ಯಾವಾಗಲೂ ಇಲ್ಲೇ ಜಾಸ್ತಿ ಮಲ್ಕೊತಾ ಇದ್ದಿದ್ದು. ಆಮೇಲೆ ಇದು ನಮ್ಮ ಅಮ್ಮಂಗೆ ಬುಕ್ ಮಾಡಿ ತರಿಸಿದ್ದು ನಮ್ಮಪ್ಪ. ನಮ್ಮಪ್ಪ ಇವತ್ತಿಗೆ ನಮ್ಮನ್ನು ಬಿಟ್ಟೋಗಿ 7 ದಿನ ಆಗಿದೆ. ನಮ್ಮಪ್ಪ ಯೂಸ್ ಮಾಡ್ತಿದ್ದು ಅಮೃತಾಂಜನು, ಅಪ್ಪ ಯೂಸ್ ಮಾಡ್ತಿದ್ದ ಮೆಡಿಸನ್ನು, ಇದು ನೋವಿನ ನೋವ್ತಾ ಇತ್ತು. ಇದು ಶುಗರ್ ಮಾತ್ರೆ ಅನಿಸುತ್ತೆ, ಓಪನ್ನೇ ಮಾಡಿಲ್ಲ. ಬಿಲ್ ಸಮೇತ ಆಯಿತು. ಬಿಲ್ ಸಮೇತ ಐತೆ. ಪಂಚ ತುಳಸಿ ಅಂತೆ, ಇದನ್ನು ಯೂಸ್ ಮಾಡಮ್ಮ ನೀನು ಅಂತ ಹೇಳಿತ್ತು ನಮ್ಮಪ್ಪ ನನಗೆ. ಬಾಡಿ ಎಲ್ಲ ರಿಲೀಫ್ ಅನಿಸುತ್ತಂತೆ, ಇದು ಯೂಸ್ ಮಾಡು ಅಂತ ಹೇಳಿದರು ನನಗೆ. ಆಮೇಲೆ ವ್ಯಾಸ್ಲೀನು, ಇದು ಎಲ್ಲ ಲಾಸ್ಟ್ ನಮ್ಮಪ್ಪನ ನೆನಪು ಅಷ್ಟೇ. ನಾನು ಯೂಟ್ಯೂಬ್ ನೋಡಿದಾಗ ನಮ್ಮ ಅಪ್ಪನ ನೆನಪಿರ್ಬೇಕು, ಅದಕ್ಕೋಸ್ಕರ ವಿಡಿಯೋ. ಆಮೇಲೆ ನ್ಯೂಸ್ಗೋಸ್ಕರ ಏನೇನೋ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಇಲ್ಲೊಂದು ಫೋಟೋ ಆ ಕಡೆ ಐತೆ. ಇದು ನಮ್ಮ ಅಣ್ಣನ ಫೋಟೋ. ಇಲ್ಲೊಂದು ಮಿರರು. ಜಾಸ್ತಿ ಈ ಜಾಗದಲ್ಲಿ ಕುತ್ಕೊಂಡು ಮೆಡಿಟೇಷನ್ ಜಾಸ್ತಿ ಮಾಡ್ತಾಯಿದ್ರು ಈ ಜಾಗದಲ್ಲಿ. ಈಗೆಲ್ಲ ಏನೇನೋ ಇಟ್ಟಿದ್ದೀವಿ, ಬಟ್ ಈ ಜಾಗದಲ್ಲಿ ಯಾವಾಗಲೂ ಕುತ್ಕೊತಿದ್ರು. ಎಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿತ್ತು ನಮ್ಮಪ್ಪ. ಅದೇ ನಮ್ಮಪ್ಪನ ಚೇರಿದು ಹೇಳ್ತಾರಲ್ಲ, ನಮ್ಮಪ್ಪನ ದಿಂಬು, ನಮ್ಮಪ್ಪ ಯೂಸ್ ಮಾಡ್ತಿದ್ದ ಬೆಡ್ಶೀಟು, ಎಲ್ಲ ಫುಲ್ ಎಲ್ಲ ನೀಟಾಗಿ ಇಟ್ಕೊಂಡೈತೆ ನಮ್ಮಪ್ಪ. ನಮ್ಮಪ್ಪ ಅದು ಮದುವೆ ಆದಾಗ ಆ ಥರ ಇದ್ದರು. ಸಾಕಷ್ಟು ಜನ ನನಗೆ ಫೋನ್ ಮಾಡಿದರು, ಮೆಸೇಜ್ ಹಾಕಿದರು, ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಹಾಕಿದರು, ವಾಟ್ಸಪ್ಪಲ್ಲೆಲ್ಲ ಹಾಕಿದರು. ಏನಾಗಿತ್ತು ನಿಮ್ಮಪ್ಪನಿಗೆ, ಏನಾಗಿತ್ತು ಅಂತ ಎಲ್ಲ ಕೇಳ್ತಿದ್ರು. ನಮ್ಮಪ್ಪಂಗೆ ಆಗಿದ್ದು ಹಾರ್ಟ್ ಅಟ್ಯಾಕ್ ಆಗಿತ್ತು, ನ್ಯಾಚುರಲ್ ಡೆತ್ ಅಂತ ಹೇಳ್ಬೋದು. ಅಪ್ಪ ಕುತ್ಕೊತಿದ್ದ ಚೇರ್ ಇದು.